ಕಾಶ್ಮೀರದಲ್ಲೇನು ಹಿಂದೂಗಳ ಮೇಲೆ ಏನು ಬರ್ಬರವಾಗಿ ಹತ್ಯೆ ಆಗಿದೆ. ಇಡೀ ಇಡೀ ವಿಶ್ವದಲ್ಲೇ ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತದ. ಈಗ ನಮ್ಮ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನು ಸಂದೇಶ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ? ಗುರುಗಳೇ, ಏನು ಕಾಶ್ಮೀರದಲ್ಲಿ ಏನು ಘಟನೆ ಆಯಿತು, ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದು ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನು ಸಂದೇಶ ಕೊಡ್ತೀರಿ, ದೇಶದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಕಾಶ್ಮೀರದಲ್ಲಾಗಿರುವಂಥ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ, ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ದೇಶಗಳು ಒಂದಾಗಬೇಕು. ಜೊತೆಗಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನು ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊತಾರೆ, ಅದಕ್ಕೆ ಯಾವ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ ಅಪ್ಪಾಜಿಗಳೇ, ಅಂದ್ರೆ ಹಿಂಗೆ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳಿದ್ರಿ? ಮತ್ತು ಈಗಾಗಲೇ ಪ್ರಧಾನಮಂತ್ರಿ ಅವ್ರಿಗೆ ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡ್ತೀರಿ ದೇಶದ ಪ್ರಧಾನಿ? ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು. ಅಂದರೆ ಸಾಕಷ್ಟು ಅಂದರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀರಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂಥ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ. ಕೇವಲ ಸಮಯವನ್ನು ಕಾಯ್ತಾ ಇದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದರೆ ಇದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. ಏನು POP ಅಂತೇನಿದೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನು ವಶಪಡಿಸ್ಕೋತಾರೆ. ಈ ಬಾರಿ ಯುದ್ಧ ಆಗಿ ಭಾರತ ಗೆಲ್ತದೆ ಎಂಬುದು ಏನೋ ಸಂದೇಶ ಕೊಡ್ತೀರಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಸೇನೆ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಕೈಗಿದೆ. ಅವರು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂತಾರೆ. ಈಗಾಗಲೇ ಸಾಕಷ್ಟು ಸ್ವಾಮೀಜಿಗಳು ಮಠಾಧೀಶರು ಪ್ರಧಾನಮಂತ್ರಿಯವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ನಾವು ನಿಮ್ಮೊಂದಿಗೆ ಇದ್ದೀವಿ, ದೇಶ ಸುರಕ್ಷಿತ ಆಗಿರಬೇಕು, ಹಿಂದೂಗಳು ಸುರಕ್ಷಿತ ಆಗಿರಬೇಕು. ತಾವು ಒಂದು ಹಿರಿಯ ಸ್ವಾಮೀಜಿಯಾಗಿ ಏನೊಂದು ಸಂದೇಶ ಕೊಡ್ತೀರಿ? ಕೊನೆಯದಾಗ ಏನು ಆಶೀರ್ವಾದ ಮಾಡ್ತೀರಿ? ಈಗಾಗಲೇ ಪ್ರಿಂಟ್ ಮೀಡಿಯಾ ಮುಖಾಂತರ ನಾವೆಲ್ಲ ಬೆಂಬಲವನ್ನು ಸೂಚಿಸಿದ್ದೇವೆ. ಈಗ ನಿಮ್ಮ ವಾಹಿನಿ ಮುಖಾಂತರ ಕೂಡ ಪ್ರಧಾನಮಂತ್ರಿ ಹೇಳಿ ಬಳಸ್ತಾ ಇದ್ದೇವೆ. ನಮ್ಮ ದೇಶದ ಎಲ್ಲ ಸಾಧು ಸಂತರು ಸಮಸ್ತ ಜನರು ಕೂಡ ತಮ್ಮ ಪರವಾಗಿದ್ದಾರೆ. ಹಿಂದೂಗಳ ರಕ್ಷಣೆಗಾಗಿ ತಾವು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಸೊ ಇದು ಕಾಶಿ ಜಗದ್ಗುರುಗಳ ಆಶೀರ್ವಾದ ಮಾತು ಅಂತ ಹೇಳ್ಬೋದು. ಟೋಟಲಿ ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಎಲ್ಲ ಸ್ವಾಮೀಜಿಗಳು ಸಂತರು ಆಶೀರ್ವಾದ ಇದೆ. ಈ ಬಾರಿ ಟೋಟಲಿ ಏನು ಕಾಶ್ಮೀರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ಏನದಂದ್ರೆ ದೇಶದ ಪ್ರಧಾನಿ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರ ಕೊಡ್ತಾರೆ ಅಂಥೇಳಿ ಆಶೀರ್ವಾದ ಗುರುಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಕಾಶ್ಮೀರದಲ್ಲೇನು ಹಿಂದೂಗಳ ಮೇಲೆ ಏನು ಬರ್ಬರವಾಗಿ ಹತ್ಯೆ ಆಗಿದೆ. ಇಡೀ ವಿಶ್ವದಲ್ಲೇ ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತದ. ಈಗ ನಮ್ಮ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನು ಸಂದೇಶ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ? ಗುರುಗಳೇ, ಏನು ಕಾಶ್ಮೀರದಲ್ಲಿ ಏನು ಘಟನೆ ಆಯಿತು, ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದು ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನು ಸಂದೇಶ ಕೊಡ್ತೀರಿ, ದೇಶದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಕಾಶ್ಮೀರದಲ್ಲಾಗಿರುವಂಥ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ, ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ದೇಶಗಳು ಒಂದಾಗಬೇಕು. ಜೊತೆಗಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು
ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊತಾರೆ. ಅದಕ್ಕೆ ಯಾವ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ ಅಪ್ಪಾಜಿಗಳೇ, ಅಂದ್ರೆ ಹಿಂಗೆ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳಿದ್ರಿ? ಮತ್ತು ಈಗಾಗಲೇ ಪ್ರಧಾನಮಂತ್ರಿ ಅವ್ರಿಗೆ ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡಿದ್ರಿ ದೇಶದ ಪ್ರಧಾನಿ? ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು. ಅಂದರೆ ಸಾಕಷ್ಟು ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತ ಹೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀರಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂಥ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ. ಕೇವಲ ಸಮಯವನ್ನು ಕಾಯ್ತಿದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದರೆ ಇದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. ಏನು POP ಅಂತೇನಿದೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನು ವಶಪಡಿಸ್ಕೋತಾರೆ. ಈ ಬಾರಿ ಯುದ್ಧ ಆಗಿ ಭಾರತ ಗೆಲ್ತದೆ ಅಂಬೋದು ಏನೋ ಸಂದೇಶ ಕೊಡ್ತೀರಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಸೇನೆ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಕೈಗಿದೆ. ಅವರು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂತಾರೆ. ಈಗಾಗಲೇ ಸಾಕಷ್ಟು ಸ್ವಾಮೀಜಿಗಳು ಮಠಾಧೀಶರು ಪ್ರಧಾನಮಂತ್ರಿಯವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ನಿಮ್ಮೊಂದಿಗೆ ಇದ್ದೀವಿ, ದೇಶ ಸುರಕ್ಷಿತ ಆಗಿರಬೇಕು, ಹಿಂದೂಗಳು ಸುರಕ್ಷಿತ ಆಗಿರಬೇಕು. ತಾವು ಒಂದು ಹಿರಿಯ ಸ್ವಾಮೀಜಿಯಾಗಿ ಏನೊಂದು ಸಂದೇಶ ಕೊಡ್ತೀರಿ? ಕೊನೆಯದಾಗ ಏನು ಆಶೀರ್ವಾದ ಮಾಡ್ತೀರಿ? ಈಗಾಗಲೇ ಪ್ರಿಂಟ್ ಮೀಡಿಯಾ ಮುಖಾಂತರ ನಾವೆಲ್ಲ ಬೆಂಬಲವನ್ನು ಸೂಚಿಸಿದ್ದೇವೆ. ಈಗ ನಿಮ್ಮ ವಾಹಿನಿ ಮುಖಾಂತರ ಕೂಡ ಪ್ರಧಾನಮಂತ್ರಿ ಹೇಳಿ ಬಳಸ್ತಾ ಇದ್ದೇವೆ. ನಮ್ಮ ದೇಶದ ಎಲ್ಲ ಸಾಧು ಸಂತರು ಸಮಸ್ತ ಜನರು ಕೂಡ ತಮ್ಮ ಪರವಾಗಿದ್ದಾರೆ. ಹಿಂದೂಗಳ ರಕ್ಷಣೆಗಾಗಿ ತಾವು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಸೊ ಇದು ಕಾಶಿ ಜಗದ್ಗುರುಗಳ ಆಶೀರ್ವಾದ ಮಾತು ಅಂತ ಹೇಳ್ಬೋದು. ಟೋಟಲಿ ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಎಲ್ಲ ಸ್ವಾಮೀಜಿಗಳು ಸಂತರು ಆಶೀರ್ವಾದ ಇದೆ. ಈ ಬಾರಿ ಟೋಟಲಿ ಏನು ಕಾಶ್ಮೀರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ಏನದಂದ್ರೆ ದೇಶದ ಪ್ರಧಾನಿ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರ ಕೊಟ್ಟೆ ಕೊಡ್ತಾರೆ ಅಂತೇಳಿ ಆಶೀರ್ವಾದ ಗುರುಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಾಶ್ಮೀರದಲ್ಲೇನು ಹಿಂದೂಗಳ ಮೇಲೆ ಏನು ಬರ್ಬರವಾಗಿ ಹತ್ಯೆ ಆಗಿದೆ, ಇಡೀ ವಿಶ್ವದಲ್ಲೇ ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತದ. ಈಗ ನಮ್ಮ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನು ಸಂದೇಶ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ? ಗುರುಗಳೇ, ಏನು ಕಾಶ್ಮೀರದಲ್ಲಿ ಏನು ಘಟನೆ ಆಯಿತು, ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದು ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನು ಸಂದೇಶ ಕೊಡ್ತೀರಿ? ದೇಶದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಕಾಶ್ಮೀರದಲ್ಲಾಗಿರುವಂಥ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ. ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ದೇಶಗಳು ಒಂದಾಗಬೇಕು. ಜೊತೆಗಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊತಾರೆ. ಅದಕ್ಕೆ ಯಾವ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ ಅಪ್ಪಾಜಿಗಳೇ, ಅಂದ್ರೆ ಹಿಂಗೆ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳಿದ್ರಿ? ಮತ್ತು ಈಗಾಗಲೇ ಪ್ರಧಾನಮಂತ್ರಿ ಅವ್ರಿಗೆ ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡ್ತೀರಿ ದೇಶದ ಪ್ರಧಾನಿ? ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವಿಶ್ವಾಸ ನಮಗಿದೆ.
ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು ಅಂದರೆ ಸಾಕಷ್ಟು ಅಂದರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತ ಹೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀರಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂಥ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ, ಕೇವಲ ಸಮಯವನ್ನು ಕಾಯ್ತಾ ಇದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದರೆ ಇದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. ಏನು POP ಅಂತೇನಿದೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನು ವಶಪಡಿಸ್ಕೋತಾರೆ. ಈ ಬಾರಿ ಯುದ್ಧ ಆಗಿ ಭಾರತ ಗೆಲ್ತದೆ ಅಂಬೋದು ಏನೋ ಸಂದೇಶ ಕೊಡ್ತೀರಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಶ್ರೇಣಿ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಕೈಗಿದೆ. ಅವರು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂತಾರೆ. ಈಗಾಗಲೇ ಸಾಕಷ್ಟು ಸ್ವಾಮೀಜಿಗಳು ಮಠಾಧೀಶರು ಪ್ರಧಾನಮಂತ್ರಿಯವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ನಾವು ನಿಮ್ಮೊಂದಿಗೆ ಇದ್ದೀವಿ, ದೇಶ ಸುರಕ್ಷಿತ ಆಗಿರಬೇಕು, ಹಿಂದೂಗಳು ಸುರಕ್ಷಿತ ಆಗಿರಬೇಕು. ತಾವು ಒಂದು ಹಿರಿಯ ಸ್ವಾಮೀಜಿಯಾಗಿ ಏನೊಂದು ಸಂದೇಶ ಕೊಡ್ತೀರಿ? ಕೊನೆಯದಾಗ ಏನು ಆಶೀರ್ವಾದ ಮಾಡ್ತೀರಿ? ಈಗಾಗಲೇ ಪ್ರಿಂಟ್ ಮೀಡಿಯಾ ಮುಖಾಂತರ ನಾವೆಲ್ಲ ಬೆಂಬಲವನ್ನು ಸೂಚಿಸಿದ್ದೇವೆ. ಈಗ ನಿಮ್ಮ ವಾಹಿನಿ ಮುಖಾಂತರ ಕೂಡ ಪ್ರಧಾನಮಂತ್ರಿ ಹೇಳಿ ಬಳಸ್ತಾ ಇದ್ದೇವೆ. ನಮ್ಮ ದೇಶದ ಎಲ್ಲ ಸಾಧು ಸಂತರು, ಸಮಸ್ತ ಜನರು ಕೂಡ ತಮ್ಮ ಪರವಾಗಿದ್ದಾರೆ. ಹಿಂದೂಗಳ ರಕ್ಷಣೆಗಾಗಿ ತಾವು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಸೊ ಇದು ಕಾಶಿ ಜಗದ್ಗುರುಗಳ ಆಶೀರ್ವಾದ ಮಾತು ಅಂತ ಹೇಳ್ಬೋದು. ಟೋಟಲಿ ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಎಲ್ಲ ಸ್ವಾಮೀಜಿಗಳು ಸಂತರ ಆಶೀರ್ವಾದ ಇದೆ. ಈ ಬಾರಿ ಟೋಟಲಿ ಏನು ಕಾಶ್ಮೀರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ಏನದಂದ್ರೆ ದೇಶದ ಪ್ರಧಾನಿ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರ ಕೊಡ್ತಾರೆ ಅಂತೇಳಿ ಆಶೀರ್ವಾದ ಗುರುಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.